ನಾ ಬರ್ಲ್ಯಾಪಿನ ಯವ್ವ ಈ ಮನ್ಯಾಗ ನಾನೊಬ್ಬನ ಇರ್ಲಿನ ಒಲ್ಲ ನೀನು ಇಲ್ಲೇ ಇರ್ಬೇಯವ್ವ ಎಲ್ಲರೂ ಇಲ್ಲೇ ಒಟ್ಟಿಗೆ ಇರೋನ್ ಬೇಯವ್ವ. ಬೇಡಪ್ಪ. ಎಷ್ಟೋ ದಿನದ ಮ್ಯಾಗ ನಾನು ನಿಮ್ಮಪ್ಪ ಈಗ ಚಂದ ಅದೀವಪ್ಪ. ನಾನು ಅಲ್ಲೇ ನಿಮ್ಮ ಅಮ್ಮಾರ್ ಕೂಡ ಇರ್ತೀನಿ. ಯವ್ವ ಇಂಥ ದೊಡ್ಡ ಮನ್ಯಾಗ ಒಬ್ಬವನ ಹೆಂಗಿರ್ಲಿ ಬೇಯವ್ವ ಒಲ್ ಬೇಯವ್ವ ನಾನು. ಯವ್ವ ನಾನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇ, ನಾನು ನಿಮ್ಮ ಕೂಡ ಇರ್ಬೇಕು ಬೇಯವ್ವ. ಅಪ್ಪಗ ಎಷ್ಟು ಕಷ್ಟ ಕೊಟ್ಟಿನಿ, ಗುಂಡ್ಯಾಗ ಎಷ್ಟು ಕಷ್ಟ ಕೊಟ್ಟಿನಿ, ಅವ್ರಿಗೆ ಬಾಯಿ ಬಂದಂಗ ಮಾತಾಡೀನಿ. ಎಲ್ಲಾರ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ ಬೇಯವ್ವ, ನಾನು ಕರ್ಕೊಂಡು ಹೋಗ್ಬೇಯವ್ವ. ಒಲ್ಲೆಪ್ಪ, ನಾ ಕರ್ಕೊಂಡು ಹೋಗಂಗಿಲ್ಲ. ನಿಮ್ಮಪ್ಪ ಬೇದಾಡ್ತಾನ. ಮತ್ತೆ ನಾನು ಮನೆ ಒಳಗೆ ಸೇರಿಸ್ಕೊಳಂಗಿಲ್ಲ. ಯವ್ವ ಇಂಥ ಪರಿಸ್ಥಿತಿಯಾಗ ನಾನು ಒಬ್ಬವನ್ನ ಬಿಟ್ಟು ಹೋದೆ ಅಂದ್ರೆ ನಾನು ನೇನಕ್ಕೊಂದು ಸತ್ತೋಗ್ಬಿಡ್ತೀನಿ ನೋಡ್ಬೇಯವ್ವ. ಕೈಲಿ ಏನೂ ನಿಗಂಗಿಲ್ಲ, ಆಮೇಲೆ ಏನು ಮಾಡೋಕ್ಕಾಗಿಲ್ಲಲ್ಲ. ಅವರಪ್ಪ ಹೇಡಿಗಳು. ಏನಾಗೈತಿ ಈಗ ಹೆಂತಿ ಬಿಟ್ಟು ಹೋದ ತಕ್ಷಣ ಜೀವನ ಮುಗಿತನ? ಇನ್ನು ಮುಂದೆ ದ್ವಾರದ ಇತ್ತಮ್ಮ, ಆಕೆಡಿನ ಆಟ ಇತ್ತು ಅನ್ನೋದು ಕೈ ಬಿಟ್ಟು ಬಿಡುದು. ಹೊಳೆ ಬಂದ್ರ ಒಂದು ಮಾತು, ಹೊಳೆ ಬರ್ಲಿಕ್ಕಂದ್ರ ಆಕೆ ದಾರಿ ಆಕೆಗೆ, ನಿನ್ನ ದಾರಿ ನಿನಗೆ. ಶಂಕರಕ್ಕ ಭಾಳ ನೊಂದು ಬೆಂದಾನ. ಈಗ ಅವನ ಹಿಂದೆ ಧೈರ್ಯ ತುಂಬಾಕ ತಾಯಿ ತಂದೆ ಅನ್ನಾರು ಬೇಕು. ಈಗ ನೀನು ಹಿಂಗ ಬಿಟ್ಟು ಹೋದೆ ಅಂದ್ರೆ ಕತಿ ಹಂಗ ಬ್ಯಾಡ, ಹೊಲದ ಕಡೆನ ಕರ್ಕೊಂಡು ಹೋಗ್ಬಿಡು. ಅದು ನಿಮ್ಮ ಮಾವ ಏನಂತತೇನೆ ಸೊಡ ಸೊಡ ಅಂತತೆ ಪರವ. ನಾನ ಹೋದಾಗ ನೋಡಿದಿಲ್ಲವ, ಆ ನಮೂನಿ ಮಾತಾಡಿದ್ರು. ಸಾನಕ್ಕ ಮತ್ತು ವಿನಾಯಕಪ್ಪ ಅವತ್ತು ಒಂದಿಟ್ಟು ತಿಳಿಸಿ ಹೇಳಿದ್ರಂತೆ. ಬಿಟ್ಟಣ್ಣ ನಿಮ್ಮ ಮಾವ, ಇಲ್ಲ ಅಂದ್ರೆ ಬಿಟ್ಟ ನಾನು ಬಿಡಂಗಿಲ್ಲವ ಯವ್ವ. ನಮ್ಮ ಗುಂಡೆ ಅಂಕರು ನಮ್ಮ ಅಣ್ಯನ ಮ್ಯಾಗ ಹೊಲ ಕಟ್ಟಿ 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 ಕಡಿತಾನ. ಅಲ್ಲಿ ವನ ಕರ್ಕೊಂಡು ಹೋಗಂಗಿಲ್ವ. ಮತ್ತು ಆ ಮನೆ ನನ್ನ ನೆಲ್ಲಿಲ್ಲಂಗಾಕತ್ತೆ. ಇವನ್ ಸಂಬಂಧನ ಗಂಡನ ಕಳ್ಕೊಂಡ್ಯಾ, ಮಗನ ಕಳ್ಕೊಂಡ್ಯಾ, ಮತ್ತೆ ಇವನ್ ಸಂಬಂಧನ ನಾನು ಕಳ್ಕೊಳಕ್ ಇಷ್ಟ ಇಲ್ವ ಪಾರವ. ಬೇಕಂದ್ರ ಇವ ಇಲ್ಲೇ ಇರೋಲ್ನಾಕ ನಾನು ದಿನ ಅಡಿಗೆ ಮಾಡಿ ಕೊಟ್ಟು ಕಳಿಸ್ತೀನಿ. ಆದ್ರೆ ನಾನು ಅಂಕರು ನಾನು ಹಿಂದೆ ಕರ್ಕೊಂಡು ಹೋಗಂಗಿಲ್ಲ ತೋಟದ ಮನೆಗೆ. ನಿಮ್ಮ ಅಂಕರು ಒಳಗೆ ಕರ್ಕೊಂಡಂಗೆ ಇಲ್ಲ ಇವನ್ನ. ನಾ ಬರ್ತೀನಿ ನಡಿ, ಹೇಳ್ತಾನಂತ. ನಾನು ಅಟ ಬೇಡ, ನಿಮ್ಮ ಅವನು ಕರ್ಕೊಂಡ್ಬರ್ತೀನಿ. ಇಬ್ರು ಬಂದು ಹೇಳ್ತೀವಂತ. ಅದೇನು ಕರ್ಕೊಂಡಂಗಿಲ್ಲ ಮಾವ, ನೋಡ್ತೀನಿ ನಡಿ. ಈಗ ಮನೆಗೆ ಹೋಗೋಣ ನಡ್ರಿ. ಅಲ್ಲಿ ಒಂದಿಟ್ಟು ನಾಷ್ಟ ಪಿಷ್ಟ ಮಾಡಿ ಹೋಗೋಣಂತ ಹೊಲದ ಕಡೆ. ಇಲ್ಲಿ ಬಿಡಯ್ಯವ, ಹೊಕ್ಕಿನ ನಾನು. ಆಗ ನಿಮ್ಮ ಹೇಳ್ರಿ, ಒಂದು ಮುಂಜಾನೆಯಿಂದ ಬರೀ ಇರೋ ಗದ್ಲಾಟದ ನಿಂತೀರಿ. ನಾನು ಗುಳ್ಗಿ ತಗೋಬೇಕಿತ್ತೇವ, ಗುಳ್ಗಿ ಸತ್ಯ ತಗೊಂಡಿಲ್ಲ. ಇನ್ನೆ ಮಾವು ಗೊತ್ತಾತಂದ್ರೆ ಬೇದಾಡಕ್ ನಿಂದಿರ್ತಾನ. ಜಾಕ ಪಾಕ ಮಾಡಿ ನಾಷ್ಟ ಗೀಟ ಮಾಡಿ ಹೊಲದ ಕಡೆ ಹೋಗೋಣ ನಡ್ರಿ. ಅಮ್ಮ, ಅತ್ತಿ ಒಂದು ಮುಂಜಾನೆ ನಾವು ವಾಕಿಂಗ್ ಹೋಗ್ಯಾಳ, ಇನ್ನೂ ಬಂದೇ ಇಲ್ಲ ಮನೆಗೆ. ಮತ್ತೆ ಏನು ಅಡಿಗೆ ಮಾಡ್ಬೇಕು ಅಂತೇಳಿ ನಾ ಮುಂಜಾನೆ ಕೇಳಿದೆ. ಹೊಳೆ ಬಂದಿಂದ ಮಾಡೋದಂತ ಬಿಡವ, ಒಬ್ಬಕ್ಕೆ ಏನು ಮಾಡ್ಕೊ. ಅಮ್ಮ, ಅತ್ತಿ ಒಂದು ಮುಂಜಾನೆ ನಾವು ವಾಕಿಂಗ್ ಹೋಗ್ಯಾಳ, ಇನ್ನೂ ಬಂದೇ ಇಲ್ಲ ಮನೆಗೆ. ಮತ್ತೆ ಏನು ಅಡಿಗೆ ಮಾಡ್ಬೇಕು ಅಂತೇಳಿ ನಾ ಮುಂಜಾನೆ ಅವತ್ತ ಕೇಳಿದೆ. ಹೊಳೆ ಬಂದಿಂದ ಮಾಡೋದಂತ ಬಿಡವ, ಒಬ್ಬಕ್ಕೆ ಏನು ಮಾಡ್ಕೊಂತಿ ಅಂತ ಅಂದ್ಲು. ಇಟ್ಟೊತ್ತಾತು ಇನ್ನೂ ಬಂದಿಲ್ಲ. ಏನು ಅಡಿಗೆ ಮಾಡೋಣಮ್ಮ? ಬ್ಯಾಳಿ ಕುದಿಯಾಕಿನ ಬ್ಯಾಳಿ ಇದು ಕಟ್ಟು ತೆಗೆದು ಒಂದಿಟ್ಟು ಸಾರು ಮಾಡು. ಒಂದು ಟಮಾಟಿನ ಹೆಚ್ಚಿ ಹಾಕಿ. ಇನ್ನು ಈ ಪಾಲಕ್ ಅಷ್ಟು ಸ್ವಚ್ಛ ತೊಳೆದು ಕೊರೆದು ಕೊಡ್ತೀನಿ ಅಂತ ಇದರಟ್ಟು ಒಗ್ಗರಣೆ ಹಾಕಿಬಿಡು. ಬ್ಯಾಳಿ ಹಾಕಿ ಬೇಸಿ ಹಾಕತಿ ಆಯೋ. ಅಮ್ಮ, ಅತ್ತಿ ಇನ್ನೂ ಬರಲಿಲ್ಲ, ಯಾಕ ಏನು? ಪಾರಿಯಾರ ಮನ್ಯಾಗ ಏನಾರು ಕುಂತಿರ್ಬೇಕಾ, ಮಾತಾಡ್ಕೊಂತ ಕುಂತಾರ. ಅದಕ್ಕೆ ಹೊತ್ತಾಗೈತಿ. ಬರ್ತಾ ಇಲ್ಲ ಅಂದ್ರೆ ಹಿಂದೆಗಡೆ ಬರ್ತಾಳ ಬಿಡು. ನೀ ಇದಟ್ಟು ಪಲ್ಯ ಪದಾರ್ಥ ಮಾಡ್ಕೊಯವ. ನಾ ಹಿಂದೆಗಡೆ ಜಿಗಿಟ್ ಹಾಕೊಂಡು ಒಂದೆರಡು ರೊಟ್ಟಿ ಬಡ್ದು ಬಿಡ್ತೀನಂತ. ಇನ್ನು ನಿಮ್ಮ ಅವನು ಗಳಕ್ಕೆ ಹೋಗ್ಯಾನ, ಇನ್ನು ಬರ್ತಾನ. ಆಯ್ತಮ್ಮ. ಮೆಂತ್ಯ ಪಲ್ಯ ಐತಿ, ಸಬ್ಬಸ್ಗಿ ಪಲ್ಯ ಐತಿ, ಅದು ಕೊಳತು ಹೋಗ್ಬಿಡ್ತೈತಮ್ಮ, ಅದನ್ನು ಮಾಡ್ಬೇಕು. ನಿಮ್ಮ ಬರೀ ಇವು ತಪ್ಪಲ್ ಪಲ್ಯನ ತಂದಾನ. ಅದೇನೋ ಹೋಟ್ಲ್ ಇದ್ದಾರು ತಪ್ಪಲ್ ಪಲ್ಯ ತಿನ್ಬೇಕಂತ ಚಲೋ ಅಂತ. ಅದು ಯಾರೇ ಹೇಳ್ಯಾರಂತ. ಹಂಗಂತೇಳಿ ಗಾಂಗ ಹುಯ್ ಅಂತೇಳಿ ಬರೀ ತಪ್ಪಲನ್ನ ತಂದಿಟ್ಟತಿವ. ಏನು ಮಾಡೋದು ಈ ಮಳಿಗಾಲ ದಿನಕ್ಕೆ? ಏನು ತಡುತ್ತತೆ, ಕೊಳತ ಬಿಡ್ತತಿ. ಮಧ್ಯಾಹ್ನಕ್ಕೆ ಈ ಪಾಲಕ್ ಮಾಡೋಣಂತ. ಸಂಜೆ ಮುಂದೆ ಚಪಾತಿ ಹಿಟ್ಟಿನ್ಯಾಗ ಮೆಂತ್ಯ ಪಲ್ಯ ಕೊರದು ಹಾಕಿ ಅದೇನ ಚಪಾತಿ ಲಟ್ಟಿಸ್ತಾ ಗನ ರುಚಿ ಬರ್ತಾವ. ನಮ್ಮ ಶಂಕ್ರಿ ಮಾಡ್ತಾ, ಅವ್ನು ಮಾಡ್ತಾ ಅಂತಬಿಡು ಬಂದಿಂದ. ಅಮ್ಮ, ಅವಕ್ಕ ಮೆಂತ್ಯ ಪರಾಟ ಅಂತಾರ ಅಂತದ. ನಮಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಅತ್ತೆ ಅಂಕರು ಮಾಡಿರ್ತಾ ಗನ ರುಚಿ ಹಾಕವ ಅವು. ನಿಮ್ಮ ಅತ್ತಿ ಕೆಟ್ಟ ಹುಳುಗಡಿಕೆದಾಳ. ಅಡುಗೆ ಮಾಡಕ್ಕೆ ಎತ್ತಿದ ಕೈ ಚಲೋ ಅಡುಗೆ ಮಾಡ್ತಾಳ. ಆದ್ರೆ ತನ್ನ ತಲೆಯ ಬರ್ಬೇಕು ಅಂದ್ರೆ ಮಾಡ್ತಾ, ಇಲ್ಲ ಅಂದ್ರೆ ಇಲ್ಲ. ಹುಷಪ್ಪ, ಯಾ ನಮ್ಮ ಶೆಕೆ ಐತಿ ಬೇಯವು ಇವತ್ತು. 2 ದಿನದ ಹೊತ್ತಾತು. ಮಧ್ಯಾಹ್ನದಾಗ ಬಿಸಿಲು ಹಚ್ಚಿ ಕಟ್ಟಿತೈತಿ, ರಾತ್ರಿ ಬೆಳತಾನ ಮಳಿ ಹಚ್ಚಿ ಕಟ್ಟಿಯೋದು. ನೀರು ಉಳಿರವ ನಂಗ. ಮಾವರ ಹಿತ್ತಲ್ದಾಗ ನೀರಿನ ಒಲಿ ಹಾಕ್ಬಿಟ್ಟಿನ್ರಿ, ಅಲ್ಲೇ ಜಳಕ ಮಾಡೋರು ನೀವು. ಆತು ಗುರವ. ದೇವ್ರಿ, ಇನ್ನೂ ಬಂದಿಲ್ಲ ನಮ್ಮ ಗುಂಡೆ? ಇಲ್ರಿ ಮಾರ. ಇವತ್ತು ನಾ ಹಾಕಿನ್ಲಿ, ಬ್ಯಾಡ ನಿನಗೆ ಗೊತ್ತಾಗಂಗಿಲ್ಲ ಅಂದ್ರೆ ಇಲ್ಲ, ನಾನು ತೊಗೊಂಡು ಹೋಗಿನಂತೆ. ಕೊತ್ತಂಬರಿ ತೊಗೊಂಡೋಗ್ಯಾನ, ಈಟಕ್ಕೆ ಮಾರ್ಕೊಂಬರ್ತಾನೆ. ಏನು ತಮ್ಮ, ಅವನು ಕಲ್ಕೊಲಿ, ವ್ಯವಹಾರ ಜ್ಞಾನ ಇರ್ಬೇಕು. ಅವನ ಮಾಡವಲ್ಲ ನಾಕ. ಒಂದಿನ ಕಡಿಮೆ ಕೊಟ್ಟು ಬಂದಿರ್ತಾನ, ಹಿಂದೆಗಡೆ ಇನ್ನೊಂದ್ಸತಿ
ನಾ ಕಡಿಮೆ ಕೊಟ್ಟು ಬಂದಿನಂತೆ ತನಗಾರು ಆಗುತ್ತಲ್ಲ ಮತ್ತೆ ಇನ್ನೊಂದ್ಸತಿ ತಾನ ಹೆಚ್ಚಿ ಕೊಟ್ಟು ಬರ್ತಾನಂತ ಅವನು ವ್ಯವಹಾರ ಜ್ಞಾನ ಕಲ್ಕೊಲ್ ಬಿಡಿಯಪ್ಪ ಇನ್ನು ಮಕ್ಕಳು ಮರಿ ಆಗಕತ್ತು 8 ದಿನ ಅಂತೇಳಿ ನೀನೊಬ್ಬವನ್ನ ಮಾಡ್ತೀಯ ಅವನು ಕಲ್ಕೊಲ್ ಬಿಡು. ಆತು ಅಂದಂಗ ಶಾಂಕ್ರಿ ಇಲ್ಲ ಅನ್ಬಿ ಮನ್ಯಾಗ ಒಂದು ಮುಂಜಾನೆ ಹೋಗ್ಯಾಳಪ್ಪ ಪಾರವ್ರು ಕೂಡ ಅದು ವಾಕಿಂಗ್ ಅಂತ ಹೋಗ್ತಾರಂತ ಹೋಗಿರ್ತಾವು ಇವತ್ತು ಇನ್ನೂ ಅದ್ರ ಮನೆ ಬಂದಿಲ್ಲ ನೋಡು. ಅಲ್ವೇವ ನೀನು ದ್ರಾಕ್ಷಿ ನೀವು ಮನ್ಯಾಗ ಅಡಿಗೆ ಮಾಡ್ತೀರಿ ಆಕೆ ಯಾಕೆ ತಲೆ ಕೆಡಿಸ್ಕೊಂತಾಳ ಅಲ್ಲಿ ಪಾರವ್ರ ಮನ್ಯಾಗ ಪಂಟು ಬಡ್ಕೊಂತ ಕುಂತಂಗ ಅದಾಳ ಅವ್ರು ಏನ ನಾಷ್ಟ ಏನಾರ ಪುರಿ ಗಿರಿ ದಾಸಿ ಪಡ್ಡು ಮಾಡಿರ್ಬೇಕು ತಿನ್ಕೊಂಡು ಪಂಟು ಬಡ್ಕೊಂತ ಕುಂತ ಬಿಟ್ಟಾಳ ಆಕಿ ನೀವು ಆಕಿಗೆ ಏನು ದಗದಾನ ಹಚ್ಚಂಗಿಲ್ಲಲ್ಲ ಬರೀ ಕೈ ಬಿಸ್ಕೊಂತ ಈಗ ಅಡ್ಡಾಡ್ತಾಳ ನೋಡಕಿ. ಮೊದ್ಲಂಗಿಲ್ಲಪ್ಪ ಮಾಡ್ತಾ ಆಕೆಲ್ಲ ಹೋಗಂಗಿಲ್ಲ ವಾಕಿಂಗಿಗೆ ಪಾಕಿಂಗಿಗೆ ಅಂತ ಇಲ್ಲವ ಹೋಗ್ಬಾ ಅಂತೇಳಿ ನಾನು ಅಂದಿರ್ತೀನಿ ಎಲ್ಲ ದಗದ ಮಾಡ್ತಾಳಪ್ಪ ಸುಳ್ಳು ಅನ್ನಬಾರ್ದು. ಈಗ ನನ್ನೂ ಬಿಡಿಸ್ತಾಳ ಸೊಸಿನೂ ಬಿಡಿಸ್ತಾಳ ಎಲ್ಲ ದಗದ ಮಾಡ್ತತಿ. ಎಷ್ಟು ದಿನ ಅನ್ನ ತಗೋ ಆಕಿದು ಆಕಿ ನಾಟಕ ನಿಮ್ಗೆ ಇನ್ನೂ ಗೊತ್ತಿಲ್ಲ ಆಕಿ ಕೂಡ ಬಾಳೆ ಮಾಡಕತ್ತ ಇಷ್ಟು ವರ್ಷ ಆತು ಬರೀ ನಾಟಕದಾಗ ಬಂದಾಳ ಆಕಿ. ದ್ರಾಕ್ಷಿಣವ ಒಂದು ಕಪ್ ಚಾ ಮಾಡ್ಕೊಂಬಾರವ ಯಾಕ ಸುಸ್ತ ಆಕತ್ತತಿ ಹಿಂದೆಗಡೆ ಜಳಕ ಮಾಡಿ ನಾಷ್ಟ ಮಾಡ್ತೀನಿ ಅಂತ. ಹಾಲು ಜಾಸ್ತಿ ಹಾಕಿ ಚಲೋ ತಗ ಮಾಡ ಒಂದಿಟ್ಟು ಹಸಿ ಶುಂಠಿ ಹಾಕ ಇದು ಹಂಡೆ ಇಟ್ಟಿನ ನೋಡ ಆತಂಗಿ ಒಂದಿಷ್ಟು ಹಾಲು ಮುಂದೆ ಮಾಡ್ಯವ. ಅಮ್ಮ ಇಷ್ಟು ಯಾಕೆ ತುಡಿತಿ ಬಿಡಿಯಪ್ಪ ವಯಸ್ಸಾಗ್ಯಾವ ಅವ ಗುಂಡೆ ಎಲ್ಲ ಮಾಡ್ತಾನ ಸಾಕು ಬಿಟ್ಟು ಬಿಡಪ್ಪ ಒಂದು 2 ಆಳು ಹಚ್ರಿ ಏಟಂತ ಮಾಡ್ತಿ. ಮಮ್ಮಿ ಆರಾಮದೀನಿ ನೀ ಆರಾಮದಿ ಸರಿ ಆಯ್ತು ತಗೋ. ಏನು ಆಳು ಹಚ್ಚೋದು ಬಿಡ್ಬೇ ಈಗೆಲ್ಲ ಆಳಿಂದು ಭಾಳ ವಜ್ಜೆ ಐತಿ. ಒಂದು ಆಳಿಗೆ ಈಗ 200-300 ರೂಪಾಯಿ ತೊಗೊಂತಾರ ಅವ್ರು ಏಟು ಮಾಡ್ತಾರ ಮತ್ತು ಈಗ ಅವಂದು ಸಂಸಾರ ದೊಡ್ಡದಾಗಕತ್ತು ಗುಂಡ್ಯಾಂದು ಆದಿದ್ದು ಬರೀ ಬಾಳೆ ಆಳಿಗೆ ಕೊಟ್ರೆ ಹೆಂಗೆ ಅದಕ್ಕೆ ಇನ್ನೂ ಮೈ ಕಸು ಐತಿ ಆದಷ್ಟು ದಿನ ದುಡಿಬೇಕು ಮತ್ತು ಮುಂದೆ ಆಳು ಹಚ್ಚೋದು ಐತೈತಲ್ಲ. ಮಮ್ಮಿ ನಾನು ನಿನಗೆ ಭಾಳ ಹಚ್ತೀನಿ ಇದು ಅಲ್ಲೇ ಊರಾಗ ಇರ್ತಾರಲ್ಲ ಅವ್ರ ಮಾವರು ಅತ್ತಿಯರು ಬಂದಾರ ಮತ್ತೆ ಹಚ್ತೀನಿ ಇಲ್ಲ ಒಂದಿಟ್ಟು ಚಾದು ಮಾಡ್ಬೇಕು ಇರ್ತೀನಿ ನೋಡು. ಓ ಮಲ್ಲಪ್ಪ ಬಾರ ಯಾಕೆ ದೂರ ಬಂದ್ರಿ ಇಲ್ಲಿ ಇಬ್ರು ಗಂಡ ಹೆಂಡ್ತಿ. ಬಾರ ಯಪ್ಪ ಮಲ್ಲಪ್ಪ ಬಾ ಮ್ಯಾ ಕುಂದ್ರ ಬಾ ತಂಗಿ ಕುಂದ್ರ ಬಾ ಪಾರ ಆರಾಮಾಗೈತೆ ಈಗ ಸಣ್ಣಕ್ಕೆ ಹೆಂಗದಳ ಮನೆ ಹುಟ್ರು ಆರಾಮದಾರ ಇಲ್ಲ. ಎಂತಿ ಒಟ್ರು ಆರಾಮದೀವಿ ನೋಡು ನೀವು ಎಲ್ಲ ಆರಾಮದಿರಿಲ್ಲ. ಏನವ ದ್ರಾಕ್ಷಿನವ ಹೆಂಗದಿ ಆರಾಮದೀನಿ ಅತ್ತಿ ಮಾಮಾರ ಬರ್ರಿ ಕುಂದಿರಿ ಅತ್ತಿ ಕುಂದಿರಿ ಚಾ ಮಾಡ್ಕೊಂಬರ್ತೀನಿ ತಡ್ರಿ. ಚಾ ಬಾ ಏನು ಬೇಡವಾ ಈಗ ಕುಡ್ಕೊಂಡ್ ಬಂದೀವು ಮತ್ತೇನು ಮಾಡ್ತಿ ಬಿಡು. ಬರ್ರಿ ಕುಂದ್ರ ಬರ್ರಿ ಏನೇನ ಒಟ್ಟು ಬಿತ್ತದ ಅದು ಮುಗಿತೇನ ಏನು ಅರ್ಧ ಬಿತ್ತೀನಿ ಈಗ ನೋಡು ಗಾಂಜಾಳ ಮಣ್ಣಿ ಬಿತ್ತಿದ್ವಿ ಗಾಂವ್ ಮಳಿ ಹಚ್ಚಿ ಕಟ್ಟೈತಿ ಬೀಜ ನಾಟೇ ಇಲ್ಲಪ್ಪ ಅಲ್ಲೇ ಒಳಗೆ ಕೊಡತ್ ಬಿಟ್ಟತಿ ಅಲ್ಲಿಗೊಂದು ಇಲ್ಕೊಂದು ಹುಟ್ಟೈತಿ ಮತ್ತು ಹೊಳೆ ಹರಿಗಿ ಈಗ ಹೊಳ್ಳಿ ಬಿತ್ತಬೇಕು ನೋಡು. ಎಲ್ಲರೂ ಹಂಗಾಗ್ಯಾವ ಅಣ್ಣ ಲೇ ಬೇಕಂತ ನನ್ನ ಮಗನ ನೀ ಎದಕ್ಕೆ ಬಂದಿಲ್ಲೇ ಎದಕ್ಕೆ ಬಂದಿ ಇನ್ನು ಏನೈತಂತ ಬಂದಿ ಇಲ್ಲೇ. ಯಾರು ಎದಕ್ಕೆ ಸಿಟ್ ಮಾಡ್ಕೊಳಕತ್ತಾನ ಏನಾತ ತಮ್ಮ ಯಾಕೆ ಏನಾತ ಆನೇನು ಕರ್ಕೊಂಬಂದ ನೋಡಿಕಿ ಲೇ ನೀನು ಬಿಟ್ಕೊಳದ ಹೆಚ್ಚಾಗಿತ್ತು ಮತ್ತು ಇವ್ನು ಕರ್ಕೊಂಬಂದೇನ ಮತ್ತೆ ಯಾವ ಸೋಗ್ ಹಾಕೊಂಬಂದಿರಿ ಏನು ತಿಂಡಿ ಐತೈತಿ ನಿಮ್ದು ನೀ ಎದಕ್ಕೆ ಬಂದಿಲ್ಲ ಇಲ್ಲೇ ಅವತ್ತ ಹೇಳಿದ್ನಿ ಇಲ್ಲ ನಿನಗೆ ಮತ್ತೇನು ನಾಟಕ ಕುಡ್ಕೊಂಬಂದಾನ ಲೇ ಅವ್ನ ಯಾಕೆ ಕರ್ಕೊಂಬಂದಿಲ್ಲ ಶಂಕ್ರಿ ಇದಟ್ ಜಲಮ ಐತೆ ಅಂತೇಳಿ ಇದಟ್ ತೊಗೊಂಡು ಹಾಕಿ ಬಂದೇನಪ್ಪ ಎದಕ್ಕೆ ಕರ್ಕೊಂಬಂದಿ ಶಂಕ್ರಿ ಅವನ. ಅದು ನಾ ಮಾಡಿದ ತಪ್ಪಾಗೈತಿ ಲೇ ಊಸ್ರುಳ್ಳಿ ಅಂತವನ ಹೊತ್ತು ಹೆಂಗೆ ಹೋಗುತ್ತಾ ಹಂಗೆ ಬಣ್ಣ ಬದಲಾಯಿಸಿ ಊಸ್ರುಳ್ಳಿ ನೀ ಎದಕ್ಕೆ ಬಂದಿಲ್ಲ ನಿನ್ನ ಮಾತು ಕೇಳಕ್ಕೆ ನನಗೆ ಇಷ್ಟ ಇಲ್ಲ ಹೊಂಡ ಮಾಡ್ಲೇಕ ನಿಂದ್ರ ಬೇಡ ಹೊಂಡ ಅಟ್ಟ ನೀ ಯಾ ನಾಟಕ ಇಟ್ಕೊಂಡು ಕರ್ಕೊಂಬಂದಿ ಶಂಕ್ರಿ ಎದಕ್ಕೆ ಕರ್ಕೊಂಬಂದಿ ಅಂತ ನಿಂದೇನು ತಿಂಡೈತಿ ನಾನು ನಿಲ್ಬೇವ ಈಗ ಇಂಥದ್ದೊಂದು ಏನಾರ ನಾಟಕ ಆಡ್ತಾಳ ಗೊತ್ತಿತ್ತು ನನಗೆ. ನನ್ನ ಮಾತು ಕೇಳ್ರಿ ಒಂದಿಟ ಮಾವರ ಒಂದಿಟ್ಟು ಸಮಾಧಾನ ಮಾಡ್ಕೊಡ್ರಿ ನಾವು ಮಾತಾಡೋದು ಒಂದಿಟ್ಟು ಕೇಳ್ರಿ. ಪರವಾಗಿ ಹೇಳಕ್ಕೆ ಏನು ಉಳಿದಿಲ್ಲ ಬೇ ಎಲ್ಲ ಮುಗಿದು ಹೋಗೈತಿ ನಿಮಗೆ ಗೊತ್ತಿಲ್ಲ ಇವರು ಎಂತಾರದಾರ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಇವರಿಂದ ನಾವು ಜಗ್ಗನ ಬೋಸಿಬಿಟ್ಟಿವ ಇನ್ನು ಮಾತಾಡೋದು ಏನಿಲ್ಲ ಸುಮ್ಮಿರಿ ಪರವ ಇದ್ರೊಳಗೆ ಒಟ್ಟ ಯಾರು ಬಾಯಿ ವಹಿಸಕ್ಕೆ ಹೋಗ್ಬೇಡ್ರಿ.